ಹಲೋ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ನಮ್ಮ ಲೈಫ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ದ ಹಿಂದೂ ದಿನಪತ್ರಿಕೆ ವಿಶ್ಲೇಷಣೆ ಕೆಳಗೆ ಅಕ್ಟೋಬರ್ 20, 2021 ಈ ದಿನಾಂಕದ ಸುದ್ದಿ ವಿಶ್ಲೇಷಣೆಯನ್ನು ಆರಂಭ ಮಾಡ್ತಾ ಇದ್ದೀವಿ. ಅದಕ್ಕೂ ಮುಂಚೆ ಲ್ಯಾಕ್ಲೆನ್ಸ್ IAS ಕಡೆಯಿಂದ ಪ್ರಕಟಣೆ. ನೀರಜ್ ನಚಿಕೇತ ಸರ್ ಈಗ ಲ್ಯಾಕ್ಲೆನ್ಸ್ IAS ಬೆಂಗಳೂರಲ್ಲಿ ಅವೈಲೇಬಲ್ ಇದ್ದಾರೆ. ಇವರಿಗೆ ಎನ್ವಿರಾನ್ಮೆಂಟ್ ಫ್ಯಾಕಲ್ಟಿ ಆಗಿ 15 ವರ್ಷದ ಎಕ್ಸ್ಪೀರಿಯನ್ಸ್ ಇದೆ. ಇವರು ಫ್ರೆಷರ್ಸ್ಗೆ ಹಾಗೂ ಸೀನಿಯರ್ಸ್ಗೆ 2 ಸೆಷನ್ನ ತಗೋತಾ ಇದ್ದಾರೆ. ಫ್ರೆಷರ್ಸ್ಗೆ ಪ್ರಿಲಿಮ್ಸಲ್ಲಿ ಯಾವ ರೀತಿ ಈಗ ಪ್ರಶ್ನೆಗಳು ಜಾಸ್ತಿ ಆಗ್ತಿದೆ ಪ್ರತಿ ವರ್ಷ, ಅವುಗಳನ್ನ ಹೇಗೆ ಟ್ಯಾಕಲ್ ಮಾಡಬೇಕು ಅನ್ನೋದಕ್ಕೆ ಒಂದು ಸೆಷನ್ನ ಮಾಡ್ತಾರೆ. 21 ಅಕ್ಟೋಬರ್ 2 to 3:30 PM ಈ ಸೆಷನ್ ನಡೆಯುತ್ತೆ ಲ್ಯಾಕ್ಲೆನ್ಸ್ IAS ಬ್ಯಾಂಗ್ಳೂರ್ ಚಂದ್ರಲೇಔಟ್ನ ವೆನ್ಯೂಯಲ್ಲಿ. ಹಾಗೆ ಸೀನಿಯರ್ಸ್ಗೂ ಕೂಡ ಅಂದರೆ ಮೇನ್ಸ್ಗೆ ಯಾರು ತಯಾರಿ ಮಾಡ್ತಾ ಇದ್ದಾರೆ, ಲಾಸ್ಟ್ ಇಯರ್ ಅಲ್ಲ ಅಂದರೆ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸಲ್ಲಿ ಹೇಗೆ ಪ್ರಶ್ನೆಗಳು ಬಂದಿದೆ ಎನ್ವಿರಾನ್ಮೆಂಟ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಲ್ಲಿ, ಅವುಗಳ ಅನಾಲಿಸಿಸ್ ಹೇಗೆ ನಿಮ್ಮ ಸ್ಕೋರನ್ನು ಜಾಸ್ತಿ ಮಾಡ್ಕೋಬೇಕು, ಇದ್ರ ಬಗ್ಗೆ ಕೂಡ 22 ಅಕ್ಟೋಬರ್ 2 to 3:30 PM ಒಂದು ಸೆಷನ್ ನಡೆಸಲಾಗುತ್ತೆ. ಈ ಸೆಷನ್ಗಳ ಬಗ್ಗೆ ಇನ್ನಷ್ಟು ಮಾಹಿತಿ ಪಡ್ಕೊಳ್ಳೋದಕ್ಕೆ ಇಲ್ಲಿ ಕೊಟ್ಟಿರುವಂಥ ನಂಬರ್ಸ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಮೊದಲಿಗೆ 13 ಅಕ್ಟೋಬರ್ ಸಂಚಿಕೆ ಈ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ? ಚೈನಾ ಹ್ಯಾಸ್ ಪ್ಲೆಡ್ಜ್ಡ್ ಅ ಬಯೋಡೈವರ್ಸಿಟಿ ಫಂಡ್ ಟು ಸಪೋರ್ಟ್ ದ ಕಾಸ್ ಆಫ್ ಬಯೋಡೈವರ್ಸಿಟಿ ಕನ್ಸರ್ವೇಷನ್ ಇನ್ ಡೆವಲಪಿಂಗ್ ಕಂಟ್ರೀಸ್. ಸರಿಯಾದ ಸ್ಟೇಟ್ಮೆಂಟ್ 30/30 ಅಜೆಂಡಾ. ಈ ಟರ್ಮ್ ಅಂದರೆ ಏನು? ಇದು ಇಂಪಾರ್ಟೆಂಟ್ ಆಗಿರುವಂಥದ್ದು. ಇಟ್ ರೆಫರ್ಸ್ ಟು 30% ಆಫ್ ದ ಅರ್ತ್ಸ್ ಲ್ಯಾಂಡ್ ಆ್ಯಂಡ್ ಓಷನ್ಸ್ ಅಫೋರ್ಡಿಂಗ್ ಪ್ರೊಟೆಕ್ಟೆಡ್ ಸ್ಟೇಟಸ್ ಬೈ 2030. ಇದು ಕೂಡ ಸರಿಯಾದ ಸ್ಟೇಟ್ಮೆಂಟ್. ಹಾಗಾಗಿ ಇಲ್ಲಿ ಉತ್ತರ ಸಿ ಬೋತ್. ಇವತ್ತಿನ ದಿನಪತ್ರಿಕೆಯಿಂದ ಚರ್ಚೆ ಮಾಡ್ತಿರುವಂಥ ಮೊದಲನೇ ಆರ್ಟಿಕಲ್, EU ಫುಡ್ ರೀಕಾಲ್ ಲಿಂಕ್ ಟು GM ರೈಸ್ ಫ್ರಮ್ ಇಂಡಿಯಾ. ಇದು ನಮ್ಮ UPSC ಸಿಲೆಬಸ್ ಹಾಗೂ KPSC ಸಿಲೆಬಸ್ ಪ್ರಿಲಿಮ್ಸ್ ಜನರಲ್ ಸ್ಟಡೀಸ್ ಪೇಪರ್ 3 ಸೈನ್ಸ್ ಅಂಡ್ ಟೆಕ್ನಾಲಜಿ ಎನ್ವಿರಾನ್ಮೆಂಟ್ಗೆ ಸಂಬಂಧಪಟ್ಟಿರುವಂಥ ಆರ್ಟಿಕಲ್. ಯುರೋಪಿಯನ್ ಕಮಿಷನ್ಸ್ ರೆಡ್ ಅಲರ್ಟ್ ಸಿಸ್ಟಮ್ ಫಾರ್ ಫುಡ್ ಅಂಡ್ ಫೀಡ್. ಈ ಸಂಸ್ಥೆ ಸಾಮಾನ್ಯವಾಗಿ ಗುಣಮಟ್ಟವನ್ನು ಚೆಕ್ ಮಾಡೋಕ್ಕೆ ಸಂಸ್ಥೆಗಳಿರ್ತಾವಲ್ಲ, ಆ ರೀತಿಯ ಒಂದು ಸಂಸ್ಥೆ. 500 ಟನ್ ಬ್ರೋಕನ್ ರೈಸ್ ಭಾರತದಿಂದ ಇಂಪೋರ್ಟ್ ಆಗಿರೋದು ಹಾಗೂ ರೈಸ್ ಫ್ಲೋರ್ ಅಕ್ಕಿ ಹಿಟ್ಟಿಗೆ ಕನ್ವರ್ಟ್ ಆಗಿರೋದ್ರ ಮೇಲೆ ಫ್ಲಾಗ್ ಆಗಿದೆ ಅಂತಂದ್ರೆ ಇದರಲ್ಲಿ ಏನೋ ಸಮಸ್ಯೆ ಇದೆ ಅಂತ ಬಂದಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಈ ಆರ್ಟಿಕಲ್ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಯಾವ ಕಂಪನಿ ಅಕ್ಕಿ ಹಿಟ್ಟಿಗೆ ಈ ಬ್ರೋಕನ್ ರೈಸ್ನ ಕನ್ವರ್ಟ್ ಮಾಡಿತ್ತು, ಅದು ಬೇರೆ ದೇಶಗಳಿಗೆ ಅಂದರೆ ಇದರ ಪಾಯಿಂಟ್ ಆಫ್ ಒರಿಜಿನ್ ಅಂದರೆ ಸಮಸ್ಯೆ ಬಂದಿರುವಂಥ ಮೂಲ ಭಾರತದಲ್ಲಿದೆ ಅಂತ ಅದನ್ನು ಬೇರೆ ದೇಶಗಳಿಗೆ, ಯುರೋಪಿಯನ್ ಯೂನಿಯನ್ನ ಬೇರೆ ದೇಶಗಳು ಅಂದರೆ ಆಸ್ಟ್ರಿಯಾ, ಬೆಲ್ಜಿಯಂ, ಜರ್ಮನಿ ಎಲ್ಲ ದೇಶಗಳೇನಿದಾವೆ ಅವುಗಳಿಗೆ ನೋಟಿಫಿಕೇಶನ್ ಫ್ರಾನ್ಸ್ ಕಳಿಸಿದೆ. ಏನಂತ ನೋಟಿಫೈ ಮಾಡಿದೆ? ಇದು ಅನ್ಆಥರೈಸ್ಡ್ ಜೆನೆಟಿಕಲಿ ಮಾಡಿಫೈಡ್ ರೈಸ್ ಫ್ಲೋರ್ ಅಂತ. ಹಾಗೆ ನೋಡಿದ್ರೆ ಭಾರತದಲ್ಲಿ ನಾವು ಕಮರ್ಷಿಯಲಿ GM ರೈಸ್ನ ಬೆಳೆಯೋದೇ ಇಲ್ಲ. ಎಕ್ಸ್ಪೋರ್ಟ್ ಹೇಗೆ ಮಾಡೋಕ್ಕೆ ಸಾಧ್ಯ? ಹೌದು, ಕಮರ್ಷಿಯಲಿ ಬ್ಯಾನ್ ಆಗಿದೆ, ಆದರೆ GM ರೈಸ್ನ ಬೇರೆ ಬೇರೆ ವೆರೈಟಿಗಳನ್ನ ಫೀಲ್ಡ್ ಟ್ರಯಲ್ ಮಾಡಲಾಗ್ತಾ ಇದೆ. ಸೊ ಇದರಿಂದಾಗಿ ಕ್ರಾಸ್ ಕಂಟಾಮಿನೇಷನ್ ಆಗಿದೆ ಅನ್ನೋ ಒಂದು ಪ್ರಶ್ನೆ ಮುಂದೆ ಬರ್ತಾ ಇದೆ. ಇಲ್ಲಿ ನಾವು ಪದೇ GM ಅಂತ ಏನು ಬಳಸ್ತಾ ಇದ್ದೀವಿ? GM ಅಂತ ಅಂದರೆ ಜೆನೆಟಿಕಲಿ ಮಾಡಿಫೈಡ್ ಜೀನ್ ಅಂತ ನೀವು ಕೇಳಿರ್ತೀರಾ, DNA ಅಂತ ಕೇಳಿರ್ತೀರಾ. ಒಂದು ಜೀವಿಯ ಹೆರಿಡಿಟರಿ ಇನ್ಫಾರ್ಮೇಷನ್ ಏನಿರುತ್ತೆ ಅದು ಈ DNA ಕ್ಯಾರಿ ಮಾಡುತ್ತೆ. ಇಂಥ DNAಗಳಿಂದ ಜೀನ್ನ ಫಾರ್ಮೇಷನ್ ಆಗಿರುತ್ತೆ. ಇದರಿಂದಾನೇ ಒಂದು ಜೀವಿಯ ಕ್ಯಾರೆಕ್ಟರಿಸ್ಟಿಕ್ಸ್ ಬರ್ತಿರುತ್ತೆ ಅಲ್ವಾ. ಇದರಲ್ಲಿ ಏನಾದ್ರು ಬದಲಾವಣೆಗಳು ಬೇಕು ಅಂತಂದರೆ ಅದನ್ನು ನಾವು ಈ ಟೆಕ್ನಿಕ್, ಜೆನೆಟಿಕ್ ಮಾಡಿಫಿಕೇಶನ್ ಅನ್ನೋ ಒಂದು ಟೆಕ್ನಿಕ್ನ ಮುಖಾಂತರ ಮಾಡ್ತೀವಿ. ಯಾಕೆ ಈ ರೀತಿ ಬದಲಾವಣೆಗಳ ಅವಶ್ಯಕತೆ ಬರುತ್ತೆ? ಈಗ ಉದಾಹರಣೆಗೆ ಒಂದು ಗಿಡಕ್ಕೆ ಯಾವುದೋ ಒಂದು ಕಾಯಿಲೆ ಜಾಸ್ತಿ ಬರೋ ಸಾಧ್ಯತೆ ಇದೆ ಅಂತಂದಾಗ ಅದಕ್ಕೆ ಸಂಬಂಧಪಟ್ಟಂಥ ಜೀನ್ ಏನಿರುತ್ತೆ ಅದನ್ನು ಐಸೋಲೇಟ್ ಮಾಡಿ ಅದರಲ್ಲಿ ಮಾಡಿಫಿಕೇಶನ್ನ ತೊಗೊಂಡು ಬರಲಾಗುತ್ತೆ. ಹಾಗೆ ಒಂದು ಹೊಸ ಗುಣಕ್ಕೆ ಮಾಡಿಫೈ ಮಾಡಿರುವಂಥ ಜೀನ್ ಏನಿರುತ್ತೆ, ಬೇಕಾಗಿರುವಂಥ ಡಿಸೈರ್ಡ್ ಟ್ರೇಟ್ನ ಹೊಂದಿರುವಂಥ ಒಂದು ಜೀನ್ ಏನಿರುತ್ತೆ ಅದರ ಕಾಪಿಗಳನ್ನ ನಮಗೆ ಬೇಕಾಗಿರುವಂಥ ಗಿಡದಲ್ಲಿ ಹಾಕಿ ಅದನ್ನು ಬೆಳೆಯಲಿಕ್ಕೆ ಅವಕಾಶ ಮಾಡಿಕೊಡಲಾಗುತ್ತೆ. ಆವಾಗ ಹೊಸದಾಗಿ ಯಾವುದು ಹೊಸ ಗಿಡ ಬರುತ್ತೆ ಅದರಲ್ಲಿ ನಮಗೆ ಬೇಕಾಗಿರುವಂಥ ಗುಣಗಳು ಬರುತ್ತೆ. ಇದನ್ನು ನಾವು ಜೆನೆಟಿಕ್ ಇಂಜಿನಿಯರಿಂಗ್ ಅಂತ ಕರಿತೀವಿ. ಪೆಸ್ಟ್ ರೆಸಿಸ್ಟೆನ್ಸ್ ಇರ್ಬೋದು, ಹರ್ಬಿಸೈಡ್ ಟಾಲರೆನ್ಸ್ ಇರ್ಬೋದು, ಈ ರೀತಿ ಬೇಕಾಗಿರುವಂಥ ಗುಣಗಳು, ಇದನ್ನು ಡಿಸೈರ್ಡ್ ಪ್ರಾಪರ್ಟೀಸ್ ಅಂತ ಕರಿತೀವಿ. ಇಂತಹ ಗುಣಗಳನ್ನ ನಾವು GM ಕ್ರಾಪ್ ಒಳಗೆ ಸಾಮಾನ್ಯವಾಗಿ ತೊಗೊಂಡು ಬರ್ತೀವಿ, ಇನ್ಸರ್ಟ್ ಮಾಡ್ತೀವಿ. ಭಾರತದಲ್ಲಿ ಪ್ರಸ್ತುತ ಯಾವುದೇ ರೀತಿ ಕಮರ್ಷಿಯಲ್ ಕಲ್ಟಿವೇಷನ್ GM ಕ್ರಾಪ್ಸ್ನ ಅಪ್ರೂವ್ ಮಾಡಿಲ್ಲ, ಆದರೆ ಫೀಲ್ಡ್ ಟ್ರಯಲ್ಸ್ ನಡೀತಾ ಇದೆ. ಅದನ್ನು ನಾವಿಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ. ಈಗ ಭಾರತದಲ್ಲಿ ಕಮರ್ಷಿಯಲ್ ಕಲ್ಟಿವೇಷನ್ ನಡೀತಾನೆ ಇಲ್ಲ, ಫೀಲ್ಡ್ ಟ್ರಯಲ್ಸ್ ಅಷ್ಟೇ ನಡೀತಾ ಇದೆ ಅಂತಂದರೆ ಭಾರತದ ಮೂಲದ ಅನ್ಆಥರೈಸ್ಡ್ GM ಕ್ರಾಪ್ ಹೇಗೆ ಯುರೋಪಿಯನ್ ಯೂನಿಯನ್ಗೆ ತಲುಪಕ್ಕೆ ಸಾಧ್ಯ ಆಯಿತು? ಕ್ರಾಸ್ ಕಂಟಾಮಿನೇಷನ್ ಇಂದ ಆಗಿರಬಹುದು. ಪ್ರಸ್ತುತ ಏನಾಗ್ತಾ ಇದೆ ಅಂತಂದರೆ ಈಗ ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ಸ್ ಇರ್ಬೋದು, ಹಾಗೆ ಆಗದೇ ಇರುವಂಥ ನಾನ್ GMO ಕ್ರಾಪ್ಸ್ ಇರ್ಬೋದು, ಅದು ಸೈಡ್ ಬೈ ಸೈಡ್ ಬೆಳೆಸಲಾಗ್ತಾ ಇದೆ ಫೀಲ್ಡ್ ಟ್ರಯಲ್ಸ್ ಒಳಗೆ. ನಾವು ಕ್ರಾಸ್ ಪಾಲಿನೇಷನ್ ಅಂತ ಏನು ಹೇಳ್ತೀವಿ, ಇನ್ಸೆಕ್ಟ್ಸ್ ಇರ್ಬೋದು, ಗಾಳಿಯಿಂದ ಇರ್ಬೋದು, ಒಂದು ಕಡೆಯಿಂದ ಇನ್ನೊಂದು ಕಡೆ ಬಂದು ಈ ರೀತಿ ಆರ್ಗ್ಯಾನಿಕ್ ಕ್ರಾಪ್ಸ್ ಇರ್ಬೋದು, ನಾನ್ GMO ಕ್ರಾಪ್ಸ್ ಇರ್ಬೋದು, ಅವುಗಳಿಗೆ ಎಫೆಕ್ಟ್ ಆಗಿ ಕಂಟ್ಯಾಮಿನೇಷನ್ ಆಗ್ತಾ ಇದೆ ಅನ್ನೋದನ್ನ ಇಲ್ಲಿ ಕ್ರಾಸ್ ಕಂಟ್ಯಾಮಿನೇಷನ್ ಅಂತ ಇದ್ದಾರೆ, ಅರ್ಥ ಮಾಡ್ಕೊಳ್ಳಿ.
ಆದರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಕ್ರಾಸ್ ಪಾಲಿನೇಷನ್ ಕ್ರಾಸ್ ಕಂಟ್ಯಾಮಿನೇಷನ್ ಆಗೋಕ್ಕೆ ಸಾಧ್ಯನಾ ಅನ್ನೋ ಒಂದು ಪ್ರಶ್ನೆ ಇದ್ದೇ ಇದೆ. ಇದ್ರ ಬಗ್ಗೆ ಮಾಹಿತಿಗಾಗಿ ಈಗ ತನಿಖೆ ನಡೆಸಲಾಗುತ್ತೆ. ಈ ತನಿಖೆಗೆ ಬೇಕಾಗುವಂಥ ಎಲ್ಲ ಮಾಹಿತಿಯನ್ನ APDA ಅಂತಂದ್ರೆ ಅಗ್ರಿಕಲ್ಚರಲ್ ಅಂಡ್ ಪ್ರೊಸೆಸ್ಡ್ ಫುಡ್ ಪ್ರಾಡಕ್ಟ್ಸ್ ಎಕ್ಸ್ಪೋರ್ಟ್ ಡೆವಲಪ್ಮೆಂಟ್ ಅಥಾರಿಟಿ ಪ್ರಸ್ತುತ ತನಿಖೆಯನ್ನ ನಡೆಸೋದಕ್ಕೆ ಕೆಲಸವನ್ನ ಮಾಡ್ತಾ ಇದೆ. ಪ್ರತಿ ವರ್ಷ ಭಾರತ 18 ಮಿಲಿಯನ್ ಟನ್ನಷ್ಟು 65,000 ಕೋಟಿಯಷ್ಟು ಮೊತ್ತದ ರೈಸ್ ಎಕ್ಸ್ಪೋರ್ಟ್ ಮಾಡುತ್ತೆ, 75 ದೇಶಗಳಿಗೆ ಮಾಡುತ್ತೆ. ಹಾಗಾಗಿ ನಮ್ಮ ಆರ್ಥಿಕ ವ್ಯವಸ್ಥೆಗೆ ನಮ್ಮ ಆರ್ಥಿಕತೆಗೆ ಇದು ತುಂಬ ಮುಖ್ಯವಾಗಿರುವಂತಹ ಅಂಶ. ಇಲ್ಲಿ ಏನಾದ್ರು ನಮಗೆ ಈ ರೀತಿ ಸಮಸ್ಯೆಗಳು ಬಂದ್ರೆ ಅದು ನಮ್ಮ ಎಕ್ಸ್ಪೋರ್ಟ್ಗೆ ನೇರವಾಗಿ ತೊಂದರೆಯನ್ನು ಕೊಡುತ್ತೆ. ಪರೀಕ್ಷಾ ದೃಷ್ಟಿಕೋನದಿಂದ ಸೈನ್ಸ್ ಅಂಡ್ ಟೆಕ್ನಾಲಜಿ ಕೆಳಗೆ ಎಸ್ಪೆಷಲಿ ಪ್ರಿಲಿಮ್ಸ್ ಎಕ್ಸಾಮ್ಗೆ ನಿಮಗೆ ಬಯೋಟೆಕ್ನಾಲಜಿ ತುಂಬ ಇಂಪಾರ್ಟೆಂಟ್ ಟಾಪಿಕ್ ಆಗುತ್ತೆ. ಇದ್ರ ಕೆಳಗೆ ನಿಮಗೆ ಜೆನೆಟಿಕಲ್ ಮಾಡಿಫಿಕೇಶನ್ ಜೆನೆಟಿಕ್ ಇಂಜಿನಿಯರಿಂಗ್ ಬಗ್ಗೆ ಗೊತ್ತಿರಬೇಕು. ಹಾಗೆ ಇಲ್ಲಿ ಕೊಟ್ಟಿರುವಂಥ ಕರೆಂಟ್ ಅಫೇರ್ಸ್ನ ಇನ್ಫ್ಯಾಕ್ಟ್ ಅಂಶಗಳಿದೆ ಅದ್ರ ಬಗ್ಗೆ ಕೂಡ ಗೊತ್ತಿರಬೇಕು. ಹಾಗೆ ಇಂಥ ಸಂಸ್ಥೆಗಳೇನು ಮೆನ್ಷನ್ ಆಗ್ತಾ ಇರ್ತವೆ APDA ಈ ಸಂಸ್ಥೆ 1985 ಅಲ್ಲಿ ಅಗ್ರಿಕಲ್ಚರಲ್ ಅಂಡ್ ಪ್ರೊಸೆಸ್ಡ್ ಫುಡ್ ಪ್ರಾಡಕ್ಟ್ಸ್ ಎಕ್ಸ್ಪೋರ್ಟ್ ಡೆವಲಪ್ಮೆಂಟ್ ಅಥಾರಿಟಿ ಆಕ್ಟ್ 1985 ಅಲ್ಲಿ ಈ ಕಾಯ್ದೆಯ ಕೆಳಗೆ ಇದರ ರಚನೆ ಆಗಿರುವಂಥದ್ದು. ಎಕ್ಸ್ಪೋರ್ಟ್ಗೆ ಸಂಬಂಧಪಟ್ಟಂತೆ ಈಗ ಯಾರು ಎಕ್ಸ್ಪೋರ್ಟ್ ಮಾಡ್ತಾರೆ ಅವರ ರಿಜಿಸ್ಟ್ರೇಷನ್ ನಡೆಸುವಂಥದ್ದು, ಶೆಡ್ಯೂಲ್ಡ್ ಪ್ರಾಡಕ್ಟ್ಸ್ಗೆ ಏನು ಮಾನದಂಡಗಳು ಬೇಕು ಅದನ್ನು ಫಿಕ್ಸ್ ಮಾಡುವಂಥದ್ದು, ಕೆಲವೊಂದು ಪ್ರಾಡಕ್ಟ್ಸ್ಗೆ ಈಗ ಮೀಟ್ ಪ್ರಾಡಕ್ಟ್ಸ್ ಇಂಥವಕ್ಕೆ ಇನ್ಸ್ಪೆಕ್ಷನ್ ಮಾಡುವಂಥದ್ದು, ಎಕ್ಸ್ಪೋರ್ಟ್ಗೆ ಏನು ಶೆಡ್ಯೂಲ್ಡ್ ಪ್ರಾಡಕ್ಟ್ಸ್ ಇರ್ತವೆ ಅವುಗಳ ಪ್ಯಾಕೇಜಿಂಗ್ ಮಾರ್ಕೆಟಿಂಗ್ ಇವುಗಳನ್ನ ಇಂಪ್ರೂವ್ ಮಾಡುವಂಥದ್ದು, ಅದರ ಪ್ರಮೋಷನ್ ಮಾಡುವಂಥದ್ದು, ಹೀಗೆ ಎಕ್ಸ್ಪೋರ್ಟ್ ರಿಲೇಟೆಡ್ ಈ ಎಲ್ಲ ಅಂಶಗಳನ್ನ ಈ ಸಂಸ್ಥೆ ನೋಡ್ಕೊಳ್ಳುತ್ತೆ. ಇದು ಕೂಡ ನಿಮಗೆ ಗೊತ್ತಿರಬೇಕು. ಮುಂದೆ ಚರ್ಚೆ ಮಾಡ್ತಿರುವಂಥ ಆರ್ಟಿಕಲ್ ಇಂಡಿಯಾ ಇಸ್ರೇಲ್ UAE ಆ್ಯಂಡ್ US ಲಾಂಚ್ ಕ್ವಾಡ್ ಫೋರಮ್. ಇದು ನಿಮ್ಮ UPSC ಹಾಗೂ KPSC ಸಿಲೆಬಸ್ ಪ್ರಿಲಿಮ್ಸ್ಗೆ ತುಂಬ ಇಂಪಾರ್ಟೆಂಟ್ ಆಗಿರೋದು. ಹಾಗೆ ಜನರಲ್ ಸ್ಟಡೀಸ್ ಪೇಪರ್ 2 ಕೆಳಗೆ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಕೆಳಗೆ ನಿಮಗೆ ನಿರ್ದಿಷ್ಟವಾಗಿ ಗ್ಲೋಬಲ್ ಗ್ರೂಪಿಂಗ್ಸ್ ಅಂತಾನೆ ಟಾಪಿಕ್ ಇದೆ. ಹಾಗಾಗಿ ಈ ಥರದ ಹೊಸ ಗ್ರೂಪಿಂಗ್ಗಳು ತುಂಬ ಮುಖ್ಯ ಆಗುತ್ತೆ ನಿಮ್ಮ ಪರೀಕ್ಷೆಗೆ. ಈಗಾಗಲೇ ನಾವು ಇಂಡೋ ಪೆಸಿಫಿಕ್ ಪ್ರದೇಶಕ್ಕೆ ಬಂದಾಗ ಕ್ವಾಡ್ ಬಗ್ಗೆ ಕ್ವಾಡ್ರಿಲ್ಯಾಟರಲ್ ಸೆಕ್ಯೂರಿಟಿ ಡೈಲಾಗ್ ಇದರಲ್ಲಿ ಭಾರತ, ಜಪಾನ್, USA ಹಾಗೂ ಆಸ್ಟ್ರೇಲಿಯಾ ಇರುವಂಥದ್ದಲ್ವಾ. ಹಾಗೆ ಹೊಸದಾಗಿ USA ಏನು ಆಕಸ್ ಅಂತ ರಚನೆ ಮಾಡಿದೆ ಇಂಡೋ ಪೆಸಿಫಿಕ್ಗೇನೆ ಅಂತ. UK, USA ಹಾಗೂ ಆಸ್ಟ್ರೇಲಿಯಾ ಇರುವಂಥದ್ದು. ಆಸ್ಟ್ರೇಲಿಯಾಗೆ ನ್ಯೂಕ್ಲಿಯರ್ ಸಬ್ಮರೀನ್ಸ್ನ ಕೊಡ್ತಾ ಇದೆ. ಸೊ ಆಕಸ್ ಅನ್ನುವಂಥದ್ದು ಸ್ಟ್ರಾಟಜಿಕ್ ಮಿಲಿಟರಿ ಅಲಯನ್ಸ್ ಆಗುತ್ತೆ, ಕ್ವಾಡ್ ಆಗೋದಿಲ್ಲ. ಇಲ್ಲಿ ಚರ್ಚೆ ಮಾಡ್ತಾ ಇರುವಂಥ ಹೊಸ ಒಂದು ಕ್ವಾಡ್ ಅಂತ ಅಂದಾಗ ಈ ಕ್ವಾಡ್ರಿಲ್ಯಾಟರಲ್ ಸೆಕ್ಯೂರಿಟಿ ಡೈಲಾಗ್ ಇದಕ್ಕೂ ಕನ್ಫ್ಯೂಸ್ ಮಾಡ್ಕೋಬೇಡಿ. ಕ್ವಾಡ್ ಅಂತಂದರೆ ಇಲ್ಲಿ ಬೇಸಿಕಲಿ 4 ದೇಶಗಳಿರುವಂಥ ಒಂದು ಗ್ರೂಪಿಂಗ್. ಇಲ್ಲಿ ಕೂಡ 4 ದೇಶಗಳಿರುವಂಥ ಗ್ರೂಪಿಂಗ್, ಇಂಡಿಯಾ, ಇಸ್ರೇಲ್, UAE ಹಾಗೂ USA. ಈ 4 ದೇಶಗಳನ್ನ ಇಲ್ಲಿ ಕ್ವಾಡ್ರಿಲ್ಯಾಟರಲ್ ಫೋರಮ್ ಅಂತ ಕರೀತಾ ಇರುವಂಥದ್ದು. ನಾವು ಮುಂಚೆ ಏನು QSD ರಚನೆ ಆಗಿತ್ತು ಅದು ಇಂಡೋ ಪೆಸಿಫಿಕ್ಗೆ ಸ್ಪೆಸಿಫಿಕ್ ಆಗಿರುವಂಥದ್ದು. ಇಂಡೋ ಪೆಸಿಫಿಕ್ನ ಫ್ರೀ ಆಗಿಡಬೇಕು, ಓಪನ್ ಆಗಿಡಬೇಕು ಅನ್ನೋ ಕಾರಣಕ್ಕೆ ರಚನೆ ಆಗಿರುವಂಥದ್ದು. ಆ ಉದ್ದೇಶದಿಂದ ರಚನೆ ಆಗಿರೋದು. ಇಲ್ಲಿ ಏನು ಈ 4 ದೇಶಗಳು ಸೇರ್ತಾ ಇದ್ದಾವೆ, ಯಾಕೆ ಸೇರ್ತಾ ಇದ್ದಾವೆ, ಈ ರೀತಿಯ ಒಂದು ಫೋರಮ್ನ ರಚನೆ ಯಾಕೆ ಆಗ್ತಾ ಇದೆ? ಈ ಒಂದು ಫೋರಮ್ ವೆಸ್ಟ್ ಏಷ್ಯಾ ಸೆಂಟ್ರಿಕ್ ಆಗಿರುವಂಥದ್ದಲ್ವಾ. UAE, ಇಸ್ರೇಲ್ ಎಲ್ಲ ಎಲ್ಲಿರೋದು ವೆಸ್ಟ್ ಏಷ್ಯಾದಲ್ಲಿ. ಈ ವೆಸ್ಟ್ ಏಷ್ಯಾದ ಪ್ರದೇಶ ಏನಿದೆ ಇದು ತುಂಬ ಸೂಕ್ಷ್ಮವಾಗಿರುವಂಥದ್ದು, ಹಾಗೆ ಜಿಯೋ ಸ್ಟ್ರಾಟಜಿಕ್ ಆಗಿರುವಂಥ ಪ್ರದೇಶ. ಅಂದರೆ ಭೌಗೋಳಿಕವಾಗಿ ತುಂಬ ಇಂಪಾರ್ಟೆಂಟ್ ಆಗಿರೋದು. ಏನಕ್ಕೆ ಒಂದು ಕಡೆ ನಾವು ಈ ದೇಶಗಳು ಇಲ್ಲಿ ಮ್ಯಾಕ್ಸಿಮಮ್ ಆಯಿಲ್ ಇಂಪೋರ್ಟಿಂಗ್ ದೇಶಗಳಿದ್ದಾವೆ. ಸೊ ಜಗತ್ತಿನ ಆರ್ಥಿಕ ವ್ಯವಸ್ಥೆಗೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಮ್ಯಾರಿಟೈಮ್ ಚೋಕ್ ಪಾಯಿಂಟ್ಸ್, ಬಬಲ್ ಮಾಂದೇವ್ ಇರ್ಬೋದು, ಸ್ಟ್ರೇಟ್ ಆಫ್ ಹಾರ್ಮಸ್ ಇರ್ಬೋದು, ಇವುಗಳ ಮೂಲಕ ಈ ಪ್ರದೇಶದಿಂದ ಟ್ರೇಡ್ ನಡೀತಾ ಇರೋದ್ರಿಂದ ಈ ಪ್ರದೇಶ ಇಂಪಾರ್ಟೆಂಟ್ ಆಗುತ್ತೆ. ಅದರ ಜೊತೆಗೆ ಇದರ ಪ್ಲೇಸ್ಮೆಂಟ್ ನೋಡಿ, ಒಂದು ಕಡೆ ಈ ಕಡೆ ಯುರೋಪ್ ಇದೆ, ಈ ಕಡೆ ಏಷ್ಯಾ ಇದೆ, ಸೌತ್ ಈಸ್ಟ್ ಏಷ್ಯಾ ಬರುತ್ತೆ, ಈ ಕಡೆ ಆಫ್ರಿಕಾ ಬರುತ್ತೆ. ಇದರ ಪ್ಲೇಸ್ಮೆಂಟ್ ಒಂದು ರೀತಿ ತುಂಬಾ ಮುಖ್ಯವಾಗಿದೆ. ಹಾಗೆ ಈ ಪ್ರದೇಶ ಸೂಕ್ಷ್ಮವಾಗಿ ಕೂಡ ಇದೆ. ಒಂದ್ ಕಡೆ ಇಸ್ರೇಲ್ ಪ್ಯಾಲೆಸ್ಟೈನ್ ಕಾನ್ಫ್ಲಿಕ್ಟ್ ನಡೀತಾ ಇದೆ, ಇನ್ನೊಂದ್ ಕಡೆ ಇರಾನ್ ಹಾಗೂ ಸೌದಿ ಅರೇಬಿಯಾ ತಮ್ಮ ಸುಪ್ರಿಮೆಸಿಗೆ ಇಲ್ಲಿ ಇರಾನ್ ವೆಸಸ್ ಸೌದಿ ಅರೇಬಿಯಾ ನಡೀತಾ ಇರುತ್ತೆ. ಸುನ್ನಿ ವೆಸಸ್ ಶಿಯಾ, ಇದು ಇಸ್ಲಾಂನ 2 ಸೆಕ್ಟ್ಗಳು, ಇವುಗಳ ಮಧ್ಯ ನಡೀತಾ ಇರುತ್ತೆ. ಹೀಗೆ ತುಂಬಾ ಸೂಕ್ಷ್ಮವಾಗಿರುವಂತಹ ಪ್ರದೇಶ. ಜಾಸ್ತಿ ಸುನ್ನಿ ಪಾಪ್ಯುಲೇಷನ್ ಇರುವಂಥ ದೇಶಗಳು ಇಲ್ಲಿ ಡಾರ್ಕರ್ ಆರೆಂಜಲ್ಲಿ ನೀವು ನೋಡ್ಬೋದು. ಸೌದಿ ಅರೇಬಿಯಾ, ಈಜಿಪ್ಟ್, ಅದಕ್ಕಿಂತ ಸ್ವಲ್ಪ ಕಮ್ಮಿ ನಿಮಗೆ ಯೆಮನ್ ಹಾಗೂ ಸಿರಿಯಾ. ಜಾಸ್ತಿ ಶಿಯಾ ಪಾಪ್ಯುಲೇಷನ್ ಇರೋದು ಇರಾನ್, ಇರಾಕ್, ಓಮನ್ ಒಳಗೆ. ಇಲ್ಲಿ ನಾವು ಚರ್ಚೆ ಮಾಡ್ತಾ ಇರೋದು UAE, ಇಲ್ಲೂ ಕೂಡ ಸುನ್ನಿ ಪಾಪ್ಯುಲೇಷನ್ ಜಾಸ್ತಿ ಇರೋದು. ಇದೇ ವೆಸ್ಟ್ ಏಷ್ಯಾದಲ್ಲಿ ನೀವು ಇಲ್ಲಿ ಇಸ್ರೇಲ್ ಕೂಡ ನೋಡ್ತೀರಾ. ಇಸ್ರೇಲ್ನ ರಚನೆ ಹೇಗಾಗಿದ್ದು, ಬೇರೆ ಬೇರೆ ಕಡೆ ಇದ್ದಂತಹ ಜ್ಯೂಸ್ಗಳು ಈ ಪ್ರದೇಶದಲ್ಲಿ ತಮ್ಮದೇ ಆದ ಒಂದು ದೇಶವನ್ನ ಕಟ್ಟಕ್ಕೆ ಬರ್ತಾರೆ. ಆದರೆ ಅವರು ವಾಪಸ್ ಬಂದಾಗ ಮುಂಚೆ ಸಾವಿರಾರು ವರ್ಷಗಳ ಮುಂಚೆ ಈ ಪ್ರದೇಶದಲ್ಲಿ ಅವರೇ ಇದ್ರೂ ಕೂಡ ಅವರು ಸ್ಥಳಾಂತರ ಆಗಿ ವಾಪಸ್ ಬರ್ತಾರೆ. ಆದರೆ ಅವರು ಬರೋ ಅಷ್ಟರಲ್ಲಿ ಇಲ್ಲಿ ಅರಬ್ ಪಾಪ್ಯುಲೇಷನ್ ಇರುತ್ತೆ. ಹಾಗಾಗಿ ಅರಬ್ ದೇಶಗಳು ಅವರಿಗೆ ಸಪೋರ್ಟ್ ಮಾಡ್ತಾರೆ. ಅರಬ್ ಪಾಪ್ಯುಲೇಷನ್ಗೆ ಸಪೋರ್ಟ್ ಮಾಡೋದ್ರಿಂದ, ಪ್ಯಾಲೆಸ್ಟೈನಿಯನ್ ಕಾಸ್ಗೆ ಸಪೋರ್ಟ್ ಮಾಡೋದ್ರಿಂದ ಈ ಅರಬ್ ದೇಶಗಳು ಹಾಗೂ ಇಸ್ರೇಲ್ನ ಮಧ್ಯ ಸಾಕಷ್ಟು ಯುದ್ಧಗಳು ನಡೆದಿದೆ. 1948 ಅಲ್ಲಿ, 1967 ಅಲ್ಲಿ. ಹೀಗೆ ಯುದ್ಧ ಆಗಕ್ಕೆ ಕಾರಣ ಇಸ್ರೇಲ್ನ ಪ್ರಕಾರ ಈ ಪ್ರದೇಶ ಅವ್ರಿಗೆ ಪ್ರಾಮಿಸ್ ಮಾಡಿದಂತ ಹೋಮ್. ಆದರೆ ಈ ಅರಬ್ ದೇಶಗಳು ಇದನ್ನ ಆಕ್ಯುಪೇಷನ್ ಅಂತ ನೋಡ್ತವೆ. ಹಾಗಾಗಿ ಯುದ್ಧಗಳು ನಡೆದಿದ್ದು. ಸೊ ಆಬ್ವಿಯಸ್ಲಿ ಇಂಥ ಒಂದು ಹಿನ್ನೆಲೆ ಐತಿಹಾಸಿಕವಾಗಿರ್ಬೇಕಾದ್ರೆ ಇಲ್ಲಿ ಶಾಂತಿ ತುಂಬಾ ಕಷ್ಟಕರವಾಗಿರುವಂಥದ್ದು. ಆದರೂ 1979 ಅಲ್ಲಿ ಈಜಿಪ್ಟ್ ಫಸ್ಟ್ ಅರಬ್ ಸ್ಟೇಟ್ ಇಸ್ರೇಲ್ ಜೊತೆಗೆ ಒಂದು ಪೀಸ್ ಡೀಲ್ ಅನ್ನ ಸೈನ್ ಮಾಡುತ್ತೆ.
ಮಾಡುತ್ತೆ. 1994 ಜಾರ್ಡನ್ ಜೊತೆ ಕೂಡ ಇಸ್ರೇಲ್ ಒಂದು ಪೀಸ್ ಡೀಲ್ ಸೈನ್ ಮಾಡುತ್ತೆ. ಇತ್ತೀಚೆಗಷ್ಟೇ 26 ವರ್ಷಗಳ ನಂತರ USA ಮಧ್ಯಸ್ಥಿಕೆ ಒಳಗೆ ಅಬ್ರಹಾಂ ಅಕಾರ್ಡ್ ಅಂತ UAE, ಬೆಹರೇನ್ ಹಾಗೂ ಇಸ್ರೇಲ್ನ ಮಧ್ಯೆ ಒಂದು ಪೀಸ್ ಅಕಾರ್ಡ್, ಒಂದು ಒಪ್ಪಂದ ಸೈನ್ ಆಗುತ್ತೆ. ಇದೇ ಒಪ್ಪಂದದ ಕೆಳಗೆ ಈ ದೇಶಗಳ ಮಧ್ಯ ಅಂಬಾಸಿಡರ್ಸ್ ಎಕ್ಸ್ಚೇಂಜ್ಗೆ ಒಪ್ಪಿಗೆ ಆಗುತ್ತೆ, ಎಂಬಸೀಸ್ನ ರಚನೆಗೆ ಒಪ್ಪಿಗೆ ಆಗುತ್ತೆ, ಬೇರೆ ಬೇರೆ ವಲಯಗಳಲ್ಲಿ ಟೂರಿಸಂ, ಟ್ರೇಡ್, ಹೆಲ್ತ್ ಕೇರ್, ಭದ್ರತೆ ಹೀಗೆ ಬೇರೆ ವಲಯಗಳಲ್ಲಿ ಸಹಕಾರಕ್ಕೆ ಒಪ್ಪಿಗೆ ಆಗುತ್ತೆ. ಹಾಗೆ ಇಸ್ರೇಲ್ನ ಈಸ್ಟ್ ಜೆರೂಸಲಮಲ್ಲಿ ಏನು ಅಲ್ ಅಕ್ಸಾ ಮಾಸ್ಕ್ ಇದೆ, ಇದು ಇಸ್ಲಾಮರಿಗೆ ತುಂಬಾ ಪವಿತ್ರವಾದ ಸ್ಥಳ, ಈ ಸ್ಥಳಕ್ಕೆ ಬಿಡುವಂತ ಒಪ್ಪಿಗೆ ಕೂಡ ಆಗುತ್ತೆ. ಹೀಗೆ ಅಬ್ರಹಾಂ ಅಕಾರ್ಡ್ನ ಕೆಳಗೆ UAE ಹಾಗೂ ಇಸ್ರೇಲ್ನ ಮಧ್ಯೆ ಏನು ಒಳ್ಳೆ ಸಂಬಂಧಗಳ ಆರಂಭ ಆಗುತ್ತೆ. ಅದೇನೆ ಇವತ್ತು ನಾವು ಹೊಸ ಕ್ವಾಡ್ನ ರಚನೆ ಅಂತ ಏನು ಚರ್ಚೆ ಮಾಡ್ತಾ ಇದ್ವಿ, USA, ಇಸ್ರೇಲ್, UAE ಹಾಗೂ ಭಾರತದ ಮಧ್ಯ, ಇದಕ್ಕೆ ಇವತ್ತು ಕಾರಣ ಆಗಿರೋದು. ಈ ಒಂದು ಹೊಸ ಫೋರಮ್ನ ಉದ್ದೇಶ ಎಕನಾಮಿಕ್ ಹಾಗೂ ಪೊಲಿಟಿಕಲ್ ಕೋಆಪರೇಷನ್ ಈ ದೇಶಗಳ ಮಧ್ಯ. ಎಕನಾಮಿಕ್ ಕೋಆಪರೇಷನ್ ಅಂದರೆ ಅದರಲ್ಲಿ ಟ್ರೇಡ್ ಬರುತ್ತೆ, ಬೇರೆ ಬೇರೆ ವಲಯಗಳು, ಅಗ್ರಿಕಲ್ಚರ್, ವಾಟರ್ ಕನ್ಸರ್ವೇಷನ್, ಹೆಲ್ತ್ ರಿಲೇಟೆಡ್, ಇದ್ರ ಬಗ್ಗೆ ನಾವು ಟ್ರೇಡ್ ಮಾಡುವಂಥದ್ದು, ಈ ವಲಯಗಳಲ್ಲಿ ಸಹಕಾರ ಮಾಡುವಂಥದ್ದು, ಎಸ್ಪೆಷಲಿ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ನ ಜಾಯಿಂಟ್ಲಿ ಮಾಡುವಂಥದ್ದು, ಅದರ ಜೊತೆಗೆ ಕ್ಲೈಮೇಟ್ ಚೇಂಜ್, ಎನರ್ಜಿ ಕೋಆಪರೇಷನ್, ಮ್ಯಾರಿಟೈಮ್ ಸೆಕ್ಯೂರಿಟಿ, ಇದರಲ್ಲಿ ಪೊಲಿಟಿಕಲ್ ಕೋಆಪರೇಷನ್ನ ತೊಗೊಂಡು ಬರೋವಂಥದ್ದು. ಕೇವಲ ಆರ್ಥಿಕವಾಗಿ ನೋಡೋದಾದರೆ ಎಷ್ಟು ಇದರಿಂದ ಉಪಯೋಗ ಆಗ್ಬೋದು ಇಂಥ ಫೋರಮ್ನಿಂದ ಅಂತ ನೋಡೋದಾದರೆ, ಇಂಟರ್ನ್ಯಾಷನಲ್ ಫೆಡರೇಷನ್ ಆಫ್ ಇಂಡೋ ಇಸ್ರೇಲ್ ಚೇಂಬರ್ಸ್ ಆಫ್ ಕಾಮರ್ಸ್, ಈ ಒಂದು ಸಂಸ್ಥೆಯ ಪ್ರಕಾರ ಇದು ಪ್ರೆಡಿಕ್ಟ್ ಏನು ಮಾಡ್ತಾ ಇದೆ ಅಂತಂದರೆ, ಇಸ್ರೇಲ್ನ ಇನೋವೇಷನ್, UAE ಫಂಡಿಂಗ್ ಹಾಗೂ ಭಾರತದ ಮ್ಯಾನುಫ್ಯಾಕ್ಚರಿಂಗ್ ಇವೆಲ್ಲವೂ ಸೇರಿದ್ರೆ ಒಟ್ಟಾರೆ $100 ಬಿಲಿಯನ್ ಅಷ್ಟು 2030 ಅಷ್ಟೊತ್ತಿಗೆ ಕ್ರಾಸ್ ಮಾಡ್ಬೋದು ಅಂತ ಈ ಒಂದು ಸಂಸ್ಥೆ ಪ್ರೆಡಿಕ್ಟ್ ಮಾಡ್ತಾ ಇದೆ. ಈಗಾಗಲೇ UAE ಒಂದು ಪ್ರಾಜೆಕ್ಟ್, ರೋಬೋಟಿಕ್ ಸೋಲಾರ್ ಪ್ಯಾನೆಲ್ ಕ್ಲೀನಿಂಗ್ ಟೆಕ್ನಾಲಜಿಯ ಒಂದು ಪ್ರಾಜೆಕ್ಟ್ಗೆ ಇಸ್ರೇಲಿ ಕಂಪನಿ ಸೈನ್ ಮಾಡ್ಕೊಂಡಿದೆ. ಅದರ ಮ್ಯಾನುಫ್ಯಾಕ್ಚರಿಂಗ್ ಬೇಸ್ ಭಾರತದಲ್ಲಿದೆ. ಈ ರೀತಿ ಸಹಕಾರ ಈ ದೇಶಗಳ ಮಧ್ಯೆ ಸಾಧ್ಯ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಈಗ ಇಂಥ ಒಂದು ಫೋರಮ್ನ ರಚನೆ ಆಗಿದೆ ಅಂತಂದರೆ ಅದರಿಂದ ಭಾರತದ ಫಾರಿನ್ ಪಾಲಿಸಿ ಒಳಗೆ ವೆಸ್ಟ್ ಏಷ್ಯಾಗೆ ಅಂತ ಒಂದು ನೀತಿ ಇರುತ್ತಲ್ಲ, ಅದ್ರ ಮೇಲೆ ಏನು ಪರಿಣಾಮ ಆಗುತ್ತೆ, ಅದರಿಂದ ಏನು ಬದಲಾವಣೆ ಆಗುತ್ತೆ, ಭಾರತಕ್ಕೆ ಏನು ಉಪಯೋಗ ಆಗುತ್ತೆ, ಇದು ನಿಮಗೆ ಗೊತ್ತಿರಲೇಬೇಕು. ನಿಮ್ಮ ಪರೀಕ್ಷೆಯ ಜನರಲ್ ಸ್ಟಡೀಸ್ ಪೇಪರ್ 2 ಮೇನ್ಸ್ ಏನು ಸಿಲೆಬಸ್ ಇದೆ ಅದರ ಕೆಳಗೆ ಗ್ಲೋಬಲ್ ಗ್ರೂಪಿಂಗ್ಸ್, ಇಂಟರ್ನ್ಯಾಷನಲ್ ಗ್ರೂಪಿಂಗ್ಸ್, ಬಯಲಾಟ್ರಲ್ ಗ್ರೂಪಿಂಗ್ಸ್ ಎಫೆಕ್ಟಿಂಗ್ ಇಂಡಿಯಾಸ್ ಇಂಟ್ರೆಸ್ಟ್ ಅಂತ ಇರುವಂಥದ್ದು. ಸೊ ಭಾರತಕ್ಕೆ ಇದರಿಂದ ಏನು ಉಪಯೋಗ ಅನ್ನೋದು ನಿಮ್ಮ ಮೇನ್ ಪಾಯಿಂಟ್ ಆಗುತ್ತೆ. ನಮ್ಮ ಇಂಟ್ರೆಸ್ಟ್ ಏನು, ನಮ್ಮ ಇಂಟ್ರೆಸ್ಟಿಗೆ ಎಷ್ಟು ಉಪಯೋಗ ಆಗುತ್ತೆ ಯಾವುದೇ ಒಂದು ಫೋರಮಿಂದ, ಯಾವುದೇ ಒಂದು ನೀತಿಯಿಂದ ಅನ್ನೋದು ನಮಗೆ ಮುಖ್ಯ ಆಗುತ್ತೆ. ಭಾರತದ ವೆಸ್ಟ್ ಏಷ್ಯಾದ ನೀತಿ ಫಾರಿನ್ ಪಾಲಿಸಿಯಲ್ಲಿ ನೋಡಿದಾಗ ಇದರಲ್ಲಿ 3 ಮುಖ್ಯವಾದ ಪಿಲ್ಲರ್ಸ್ ಇದಾವೆ. ಒಂದು, ಸುನ್ನಿ ಗಲ್ಫ್ ಮೊನಾರ್ಕೀಸ್, ಅಂದರೆ ಈಗ ಸೌದಿ ಅರೇಬಿಯಾ, UAE, ನಾವೇನು ಸುನ್ನಿ ದೇಶಗಳು ಅಂತ ಈಗ ತಾನೇ ನೋಡಿದ್ವಿ, ಅವೆಲ್ಲ ಬರ್ತವೆ, ಅಲ್ಲೆಲ್ಲ ಮೊನಾರ್ಕೀಸ್ ಇರುವಂಥದ್ದು. ಅದು ಒಂದು ಪಿಲ್ಲರ್. ಆದರೆ ಇನ್ನೊಂದು ಪಿಲ್ಲರ್ ಇಸ್ರೇಲ್ ಆಗಿದೆ. ಯಾಕೆಂದರೆ ಇವತ್ತು USA, ರಷ್ಯಾ ಆದಮೇಲೆ ಭಾರತ ಇಸ್ರೇಲ್ ಮೇಲೆ ಡಿಫೆನ್ಸ್, ಎಸ್ಪೆಷಲಿ ಶಾರ್ಟ್ ನೋಟಿಸಲ್ಲಿ ರೆಡಿ ಟು ಯೂಸ್ ಟೆಕ್ನಾಲಜಿ, ಏನು ಭಾರತಕ್ಕೆ ಆ್ಯಕ್ಚುಲಿ ಏನು ಗ್ಯಾಪ್ ಇದೆ, ನಮ್ಮ ಹತ್ರ ಏನಿಲ್ಲ, ಅದು ನಮಗೆ ಇಸ್ರೇಲಿಂದ ಸಿಗುತ್ತೆ. ಹಾಗಾಗಿ ತುಂಬ ಇಂಪಾರ್ಟೆಂಟ್ ಡಿಫೆನ್ಸ್ ಸಪ್ಲೈಯರ್ ಆಗಿ ಇಸ್ರೇಲ್ ಇವತ್ತು ನಮಗೆ ಮುಖ್ಯ ಆಗಿದೆ. ಇನ್ನು ನಮ್ಮ ವೆಸ್ಟ್ ಏಷ್ಯಾ ಪಾಲಿಸಿಯ 3ನೇ ಪಿಲ್ಲರ್ ಇರಾನ್. ನಾವು ಚಾಬಾರ್ ಪೋರ್ಟ್ ಬಗ್ಗೆ ಸಾಕಷ್ಟು ಬಾರಿ ಈಗಾಗಲೇ ಚರ್ಚೆ ಮಾಡಿದ್ವಿ. ಪಾಕಿಸ್ತಾನಲ್ಲಿ ಚೈನಾ ಗ್ವದಾರ್ ಪೋರ್ಟ್ನ ರಚನೆ ಮಾಡಿದೆ, ಅದರ ಹತ್ತಿರದಲ್ಲೇ ನಾವು ಇರಾನಲ್ಲಿ ಚಾಬಾರ್ ಪೋರ್ಟ್ನ ರಚನೆ ಮಾಡಿದ್ವಿ. ಸೊ ಈ ರೀತಿ ಇರಾನ್ ಜೊತೆ ನಮ್ಮ ಒಳ್ಳೆಯ ಸಂಬಂಧಗಳು. ಹೀಗೆ ಈ 3 ಪಿಲ್ಲರ್ನ ಮೇಲೆ ಭಾರತದ ವೆಸ್ಟ್ ಏಷ್ಯಾ ಪಾಲಿಸಿ ನಿಂತಿದೆ. ಈಗ ನಾವು ಚರ್ಚೆ ಮಾಡ್ತಾ ಇರುವಂಥ ಹೊಸ ಫೋರಮ್ನಲ್ಲಿ ಇಸ್ರೇಲ್ ಇದೆ, ಸುನ್ನಿ ಗಲ್ಫ್ ಮೊನಾರ್ಕೀಸಲ್ಲಿ ಒಂದಾಗಿರುವಂಥ UAE ಇದೆ. ಈ UAE ಒಳಗೆ ನಾವು ಭಾರತದ ಎನರ್ಜಿ ಸೆಕ್ಯೂರಿಟಿಗೆ ಡಿಪೆಂಡೆಂಟ್ ಆಗಿದ್ವಿ. ಭಾರತದ ಸಾಕಷ್ಟು ಜನ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಭಾರತದ ಡಯಾಸ್ಪೋರಾ ಇದೆ. ಭಾರತ ಹಾಗೂ ಪಾಕಿಸ್ತಾನ ಮಧ್ಯ UAE ಮಧ್ಯಸ್ಥಿಕೆ ಮಾಡೋದಕ್ಕೂ ಮುಂದೆ ಬಂದಿತ್ತು. ಹೀಗೆ ಒಳ್ಳೆಯ ಸಂಬಂಧಗಳು UAE ಜೊತೆ ಇದೆ, ಇಸ್ರೇಲ್ ಜೊತೆಗೆ ಕೂಡ ಇದೆ. ನಿನ್ನೆ ಅಷ್ಟೇ ನಾವು FTA ರಚನೆ ಆಗಬೇಕು ಅಂತ ಟಾಕ್ಸ್ ನಡೆಯಲಿದೆ. ಈ ವರ್ಷ ನವೆಂಬರಿಂದ ಆರಂಭ ಆಗಿ ನೆಕ್ಸ್ಟ್ ಇಯರ್ ಜೂನ್ ತನಕ ಅದ್ರ ಬಗ್ಗೆ ಟಾಕ್ ನಡೆದು ಭಾರತ ಹಾಗೂ ಇಸ್ರೇಲ್ ಮಧ್ಯೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಆಗಬೇಕು ಅನ್ನೋದ್ರ ಬಗ್ಗೆ ಒಂದು ಆರ್ಟಿಕಲ್ ನೋಡಿದ್ವಿ ಅಲ್ವಾ. ಸೊ ಇಸ್ರೇಲ್ ಜೊತೆ ಒಳ್ಳೆ ಸಂಬಂಧ ಇದೆ, UAE ಜೊತೆ ಒಳ್ಳೆ ಸಂಬಂಧ ಇದೆ, US ಜೊತೆಗಂತೂ ಒಳ್ಳೆಯ ಸಂಬಂಧಗಳು ಇದ್ದೇ ಇದೆ. ಈಗ ನಾವು ಈ ದೇಶಗಳು UAE, ಇಸ್ರೇಲ್, USA, ಭಾರತ, ಈ 4 ದೇಶಗಳು ಸೇರಿ ಒಂದು ಕ್ವಾಡ್ರಿಲ್ಯಾಟ್ರಲ್ ಫೋರಮ್ನ ರಚನೆ ಮಾಡ್ತಾ ಇದ್ದೀವಿ. ಇಂಥ ಒಂದು ಫೋರಮ್ನ ರಚನೆಯಿಂದ ವೆಸ್ಟ್ ಏಷ್ಯಾದ ಪೊಲಿಟಿಕ್ಸ್ ಮೇಲೆ ಏನಾದ್ರು ಪರಿಣಾಮ ಬೀಳುತ್ತಾ? ನೋಡಿ, ಈಗಾಗಲೇ ವೆಸ್ಟ್ ಏಷ್ಯಾದಲ್ಲಿ ತುಂಬಾ ರೀಜನಲ್ ರೈವಲ್ರೀಸ್ ಇದೆ ಅಂತ ನಾವು ಈಗಾಗಲೇ ಚರ್ಚೆ ಮಾಡಿದ್ವಿ. USA ಅನ್ನೋ ಒಂದ್ ಕಡೆ ಚೈನಾದ ರೈಸ್ ಅನ್ನ ಈಸ್ಟ್ ಏಷ್ಯಾದಲ್ಲಿ ಟ್ಯಾಕಲ್ ಮಾಡೋಕೆ ಕ್ವಾಡ್ ಆಕಸ್ ಮಾಡ್ಕೊಂಡಿದೆ. ಇನ್ನೊಂದು ಕಡೆ ವೆಸ್ಟ್ ಏಷ್ಯಾದಲ್ಲಿ ತನ್ನ ಈಕ್ವೇಷನ್ಸ್ ಅನ್ನ ರೀಡ್ರಾ ಮಾಡ್ತಾ ಇದೆ. ಆದ್ರೆ ಇದರಿಂದ ಭಾರತದ ಮೇಲೆ ಏನು ಪರಿಣಾಮ ಆಗುತ್ತೆ? ವೆಸ್ಟ್ ಏಷ್ಯಾದಲ್ಲಿ ಏನು ರೈವಲ್ರೀಸ್ ಇದೆ ಅದರಲ್ಲಿ ಭಾರತ ಸಿಕ್ಕಾಕೋಬಾರ್ದು, ಅದ್ರ ಬಗ್ಗೆ ನಾವು ಮುಂಜಾಗ್ರತೆಯನ್ನ ವಹಿಸಬೇಕು.
ಈಗ ಏನು ಹೊಸ ಫೋರಮ್ನ ರಚನೆ ಆಗಿದೆ ಅದರಲ್ಲಿ ಭಾರತವನ್ನು ಹೊರತುಪಡಿಸಿ ಇರುವಂಥ ದೇಶಗಳು ಇಸ್ರೇಲ್ ಇರಲಿ, UAE ಇರಲಿ, US ಇರಲಿ, ಇವರೆಲ್ಲರಿಗೂ ವೆಸ್ಟ್ ಏಷ್ಯಾ ಈ ಪ್ರದೇಶದಲ್ಲಿ ಇರಾನ್ನ ಇನ್ಫ್ಲುಯೆನ್ಸ್ ಕಮ್ಮಿ ಮಾಡಬೇಕು ಅಂತ ಒಂದು ಮೇನ್ ಉದ್ದೇಶ ಇದೆ. ನಾವು ಆವಾಗಲೇ ಚರ್ಚೆ ಮಾಡಿದ್ವಿ ಅಲ್ವಾ, ಇರಾನ್ ಒಂದು ಕಡೆ ಇರುತ್ತೆ, ಶಿಯಾ ವರ್ಸಸ್ ಸುನ್ನಿ, ಈ ಒಂದು ಇಕ್ವೇಷನ್ನ ನೋಡಿದಾಗ ಇರಾನ್ ಕಂಟೈನ್ಮೆಂಟ್ ಮಾಡೋದು ಇವರೆಲ್ಲರಿಗೂ ಮೇನ್ ಉದ್ದೇಶ ಇದೆ. ಆದರೆ ಭಾರತಕ್ಕೆ ಇರಾನ್ ಜೊತೆ ಕೂಡ ಒಳ್ಳೆ ಸಂಬಂಧಗಳನ್ನ ಮೇಂಟೈನ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಒಂದು ಕಡೆ ನಾವು US, ಇಸ್ರೇಲ್, UAE ಜೊತೆ ಒಂದು ಬ್ಲಾಕ್ ಅನ್ನ ಕ್ರಿಯೇಟ್ ಮಾಡಿ ಅದನ್ನ ಬಲಪಡಿಸ್ತಾ ಇದ್ರು. ಇನ್ನೊಂದು ಕಡೆ ಇರಾನ್ ಜೊತೆ ತುಂಬಾ ಒಳ್ಳೆಯ ಹೆಲ್ದಿ ರಿಲೇಶನ್ಶಿಪ್ ನ ರಿಟೈನ್ ಮಾಡೋದು, ಮೇಂಟೈನ್ ಮಾಡೋದು, ಮುಂದುವರ್ಸೋದು ತುಂಬಾ ಸವಾಲಾಗಲಿದೆ. ಆ ಸವಾಲ್ಗೆ ನಾವು ಎಫರ್ಟ್ಸ್ ಹಾಕಕ್ಕೆ ಆರಂಭ ಮಾಡಬೇಕು ಅಂತ ಈ ಆರ್ಟಿಕಲ್ ಅಲ್ಲಿ, ಇದು ನಿಮ್ಮ ಎಡಿಟೋರಿಯಲ್ ಆರ್ಟಿಕಲ್ ದ ಕ್ವಾಡ್ ಅಂತ. ಈ ಒಂದು ಆರ್ಟಿಕಲ್ ಒಳಗೆ ಈ ವಿಶ್ಲೇಷಣೆಯನ್ನು ನೋಡ್ತೀವಿ. ಇದೊಂದು ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಲ್ಲಿ ಪ್ರಿಲಿಮ್ಸ್ಗೆ ಸಂಬಂಧಪಟ್ಟಂತೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಡೆವಲಪ್ಮೆಂಟ್. ಇವತ್ತು ಈ ಒಂದು ವಿಷಯದ ಬಗ್ಗೆ 3 ಆರ್ಟಿಕಲ್ಸ್ ಬಂದಿದೆ. ಆ 3 ಆರ್ಟಿಕಲ್ನ ಬ್ಯಾಕ್ ಗ್ರೌಂಡ್ ಹಾಗೂ ನಿಮ್ಮ ಪರೀಕ್ಷೆಗೆ ಏನೇನು ಗೊತ್ತಿರಬೇಕು ಎಲ್ಲದನ್ನ ನಾವು ಚರ್ಚೆ ಮಾಡಿದ್ದೀವಿ. ಮುಂದೆ ಚರ್ಚೆ ಮಾಡ್ತಿರುವಂಥ ಆರ್ಟಿಕಲ್ ಇನ್ಸೆಕಾಕ್ ಟು ಟ್ರ್ಯಾಕ್ SARS-CoV-2 ಇನ್ ಸೂವೇಜ್. ಇದು ನಿಮ್ಮ UPSC ಹಾಗೂ KPSC ಪ್ರಿಲಿಮ್ ಸಿಲೆಬಸ್ ಹಾಗೂ ಜನರಲ್ ಸ್ಟಡೀಸ್ ಪೇಪರ್ 3 ಸೈನ್ಸ್ ಅಂಡ್ ಟೆಕ್ನಾಲಜಿ ಕೆಳಗೆ ಬರುತ್ತೆ. ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ನಮಗೆ ಇನ್ಸೆಕಾಕ್ ಬಗ್ಗೆ ಗೊತ್ತಿರಬೇಕು. ಇನ್ಸೆಕಾಗ್ ಅಂತಂದರೆ ಇಂಡಿಯನ್ SARS-CoV-2 ಜಿನೋಮಿಕ್ಸ್ ಕನ್ಸಾರ್ಟೋರಿಯಂ, ಇದನ್ನ ಶಾರ್ಟ್ ಫಾರ್ಮಲ್ಲಿ ಇನ್ಸೆಕಾಗ್ ಅಂತ ಕರೆಯಲಾಗುತ್ತೆ. ಜಿನೋಮ್ ಸೀಕ್ವೆನ್ಸಿಂಗ್ ಮಾಡುವಂಥ ಲ್ಯಾಬೊರೇಟರೀಸ್ಗಳು ಇವುಗಳನ್ನ ಸೇರಿಸಿ ನ್ಯಾಷನಲ್ ಲೆವೆಲ್ ಒಂದು ಮಲ್ಟಿ ಏಜೆನ್ಸಿ ಕನ್ಸಾರ್ಟೋರಿಯಂನ ರಚನೆ ಆಗಿದೆ. ಅದನ್ನು ಇನ್ಸೆಕಾಗ್ ಅಂತ ಹೇಳ್ತಾ ಇದ್ವಿ. ಏನು ಜಿನೋಮ್ ಸೀಕ್ವೆನ್ಸಿಂಗ್ ಅಂದರೆ ಏನು? ಒಂದು ನಿರ್ದಿಷ್ಟ ಜೀವಿ ಅಥವಾ ಒಂದು ಸೆಲ್ ಟೈಪ್ ಒಳಗೆ ಹೇಗೆ ಜೆನೆಟಿಕ್ ಮೇಕಪ್ ಇರುತ್ತೆ ಅದನ್ನು ತಿಳ್ಕೊಳ್ಳೋ ಅಂಥ ಒಂದು ಮೆಥಡ್ ಈ ಜಿನೋಮ್ ಸೀಕ್ವೆನ್ಸಿಂಗ್. ಇದ್ರ ಬಗ್ಗೆ ನಾವು ಸಾಕಷ್ಟು ಕೋವಿಡ್ ಪ್ಯಾಂಡಮಿಕ್ನ ವಿಚಾರದಲ್ಲಿ ಡಿಸ್ಕಸ್ ಮಾಡಲಾಗಿತ್ತು. ಈಗ ಕೋವಿಡ್ ಟೈಮಲ್ಲೂ ನಾವು ತುಂಬ ವೇರಿಯಂಟ್ಸ್ ಅಂತ ಕೇಳಿದ್ವಿ ಅಲ್ವಾ, ಅದೇ ರೀತಿ ಕೊರೋನಾ ವೈರಸ್ ಇರ್ಬೋದು, ಕ್ಯಾನ್ಸರ್ ಇರ್ಬೋದು, ಹೀಗೆ ನಿರ್ದಿಷ್ಟ ಕಾಯಿಲೆಗಳೇನಿರ್ತವೆ ಅವುಗಳು ಬದಲಾಗ್ತಾ ಇರ್ತವೆ. ಅವು ಬದಲಾಗ್ತಾ ಇದ್ದಾವೆ, ಹೇಗೆ ಬದಲಾಗಿದ್ದಾವೆ ಅಂತ ನಾವು ಹೇಗೆ ತಿಳ್ಕೊಬೋದು? ಈ ಜಿನೋಮ್ ಸೀಕ್ವೆನ್ಸಿಂಗ್ನ ಈ ಒಂದು ಪ್ರಕ್ರಿಯೆಯ ಮೂಲಕ, ನಮಗೆ ಮೆಥಡ್ನ ಮೂಲಕ ತಿಳ್ಕೊಳಕ್ಕೆ ಸಾಧ್ಯ. ಹೀಗೆ ತಿಳ್ಕೊಂಡ ಮೇಲೆ ನಾವೇನು ಮಾಡ್ಬೋದು? ಅದನ್ನು ಡಯಾಗ್ನೋಸ್ ಅಂದರೆ ಹೊಸ ರೀತಿ ಏನು ವೇರಿಯಂಟ್ ಬಂದಿರುತ್ತೆ ಅದನ್ನು ಕಂಡು ಹಿಡಿದು ಟ್ರೀಟ್ಮೆಂಟ್ ಕೊಡೋಕ್ಕೆ ಸಾಧ್ಯ. ಇಂಥ ಜಿನೋಮ್ ಸೀಕ್ವೆನ್ಸಿಂಗ್ ಮಾಡುವಂಥ 28 ಲ್ಯಾಬ್ಗಳನ್ನ ಇನ್ಸೆಕಾಗ್ ಒಳಗೆ ಸೇರಿಸಲಾಗಿದೆ. ಈ ಇನ್ಸೆಕಾಗ್ನ ಜಾಯಿಂಟ್ಲಿ ಎಸ್ಟಾಬ್ಲಿಷ್ ಮಾಡಿರೋದು ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್, ಡಿಪಾರ್ಟ್ಮೆಂಟ್ ಆಫ್ ಬಯೋಟೆಕ್ನಾಲಜಿ, CSIR ಹಾಗೂ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್. ಈ ಒಂದು ಇನ್ಸೆಕಾಗ್ನ ಮುಖ್ಯ ಉದ್ದೇಶ ಏನು? ಕೋವಿಡ್ ಟೈಮಲ್ಲಿ ಅಥವಾ ಏನು ನಾವು ಕೊರೋನಾ ವೈರಸ್ SARS-CoV-2 ವೈರಸ್ ಅಂತ ಕರಿತೀವಿ, ಅದರ ಹೊಸ ವೇರಿಯಂಟ್ಸ್ನ ಅಸೆಸ್ ಮಾಡೋದು ಭಾರತದ ಪೇಷಂಟ್ಸ್ ಒಳಗೆ, ಇದು ಇದರ ಮುಖ್ಯ ಉದ್ದೇಶ ಆಗಿತ್ತು. ಸೊ ಇದು ಜಿನೋಮಿಕ್ ಸರ್ವೇಲೆನ್ಸ್ ಮಾಡ್ತಾ ಇತ್ತು, ಎಪಿಡಮಿಯಾಲಜಿಕಲ್ ಸರ್ವೇಲೆನ್ಸ್ನ ಮಾಡ್ತಾ ಇತ್ತು. ಆದರೆ ಈಗ ಭಾರತದಲ್ಲಿ ಕೊರೋನಾ ಕೇಸಸ್ ತುಂಬ ಕಮ್ಮಿ ಆಗಿದೆ. ಈಗ ಮುಂಚೆ ಏನು ಉದ್ದೇಶ ಇತ್ತು ಅದರ ಜೊತೆಗೆ ಹೊಸ ಉದ್ದೇಶವನ್ನು ಪ್ರಯಾರಿಟೈಸ್ ಮಾಡ್ತಾ ಇದೆ ಇನ್ಸೆಕಾಗ್, ಸೂವೇಜ್ ಸರ್ವೇಲೆನ್ಸ್. ಕೊರೋನಾ ವೈರಸ್ ಸೋಂಕು ತಾಕಿರುವಂಥ ಸಾಕಷ್ಟು ಜನರಿಗೆ ಅಸಿಂಪ್ಟೊಮ್ಯಾಟಿಕ್ ಅಂದರೆ ಅವ್ರಿಗೆ ಸಿಂಪ್ಟಮ್ಸೇ ಇಲ್ಲ, ಆದರೆ ಅವರ ಬಾಡಿ ಫ್ಲೂಯಿಡ್ಸ್ ಇರ್ಬೋದು, ಸ್ಟೂಲ್ ಇರ್ಬೋದು, ಅವುಗಳ ಮುಖಾಂತರ ವೈರಸ್ ಇರೋದು, ಅದರ ಟ್ರೇಸ್ ಇರೋದನ್ನ ಕಂಡುಬರುತ್ತೆ. ಅದರಿಂದಾಗಿ ಬೇರೆಯವ್ರಿಗೆ ಹರಡ್ಬೋದು. ಇಂಥ ಟ್ರೇಸ್ ಇರುವಂಥ ಬಾಡಿ ಫ್ಲೂಯಿಡ್ಸ್ ಇರುವಂಥ ಸೂವೇಜ್ ಏನಿರುತ್ತೆ ಪಬ್ಲಿಕ್ ಡ್ರೈನ್ಸಲ್ಲಿ ಏನಿರುತ್ತೆ, ಅದರಿಂದಾಗಿ ಹೊಸದಾಗಿ ಔಟ್ಬ್ರೇಕ್ ಆಗುವಂಥ ಚಾನ್ಸಸ್ ಇರುತ್ತೆ. ಮತ್ತೆ ಸಿಂಪ್ಟೊಮ್ಯಾಟಿಕ್ ಇನ್ಫೆಕ್ಷನ್ಸ್ ಜಾಸ್ತಿ ಆಗೋ ಸಾಧ್ಯತೆ ಇರುತ್ತೆ. ಸೊ ಇದನ್ನ ಸರ್ವೇಲೆನ್ಸ್ ಮಾಡುವಂಥ ಹೊಸ ಕೆಲಸವನ್ನ ಇನ್ಸೆಕಾಗ್ ಈಗ ತಗೋತಾ ಇದೆ. ಮುಂದೆ ಚರ್ಚೆ ಮಾಡ್ತಾರಂಥ ಆರ್ಟಿಕಲ್ ಚೈನೀಸ್ ಪ್ಯಾಟ್ರೋಲಿಂಗ್ ಸ್ಲೈಟ್ಲಿ ಅಪ್ ಇನ್ ದ ಈಸ್ಟ್. ಇದು ನಮ್ಮ UPSC ಹಾಗೂ KPSC ಪ್ರಿಲಿಮ್ಸ್ ಹಾಗೂ ಜನರಲ್ ಸ್ಟಡೀಸ್ ಪೇಪರ್ 3 ಎಸ್ಪೆಷಲಿ ಮೇನ್ ಸಿಲೆಬಸ್ ಕೆಳಗೆ ಬಾರ್ಡರ್ ಮ್ಯಾನೇಜ್ಮೆಂಟ್ ಅಂತ ಏನು ಸ್ಪೆಸಿಫಿಕ್ ಆದ ಟಾಪಿಕ್ ಇದೆ ಅದ್ರ ಕೆಳಗೆ ಬರುತ್ತೆ. ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ ಅಂತ ನಾವೇನು ಕರಿತೀವಿ, ಭಾರತ ಹಾಗೂ ಚೈನಾ ಮಧ್ಯ 3 ಸೆಕ್ಟರ್ಗಳನ್ನ ನಾವು ಗಡಿಯಲ್ಲಿ ಡಿವೈಡ್ ಮಾಡಿದ್ದೀವಿ. ಒಟ್ಟಾರೆ ಭಾರತ ಹಾಗೂ ಚೈನಾ ಮಧ್ಯೆ ಇರುವಂಥ ಗಡಿ 3488 ಕಿಲೋಮೀಟರ್ಸ್ ಉದ್ದ ಇರುವಂಥದ್ದು. ಇಲ್ಲಿ ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ ಅಂದರೆ ನಾವಿಲ್ಲಿ ಲಡಾಖ್ ಪ್ರದೇಶ, ಈಗಷ್ಟೇ ಯಾವಾಗಲೂ ಚರ್ಚೆಯಲ್ಲಿ ಗಾಲ್ವನ್ ಕ್ಲಾಶ್ ಹಿನ್ನೆಲೆಯಲ್ಲಿ ಏನು ಚರ್ಚೆ ಆದಂಥ ಪ್ರದೇಶ ಇದೆ, ಅಲ್ಲಿ ನಿಮ್ಮ ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ ಇರುವಂಥದ್ದು. ಈ ಒಂದು ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ನ ಭಾಗದಲ್ಲಿ ಭಾರತ ಚೈನಾ ಎರಡೂ ಕೂಡ ಇನ್ಫ್ರಾಸ್ಟ್ರಕ್ಚರ್ನ ಡೆವಲಪ್ ಮಾಡ್ತಾ ಇದೆ. ಚೈನೀಸ್ ಪ್ಯಾಟ್ರೋಲ್ಸ್ ಕೂಡ ಈ ಪ್ರದೇಶದಲ್ಲಿ ಜಾಸ್ತಿ ಆಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಭಾರತ ಕೂಡ ತಯಾರಿಯನ್ನು ನಡೆಸಿದೆ. ಭಾರತ ಈ ಪ್ರದೇಶದಲ್ಲಿ ತಂತ್ರಜ್ಞಾನವನ್ನು ಉಪಯೋಗಿಸ್ಕೊಂಡು ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ಸ್ ಇರ್ಬೋದು, ರಡಾರ್ಸ್ ಇರ್ಬೋದು, ಈ ರೀತಿ ತಂತ್ರಜ್ಞಾನದಿಂದ ನಾವು ಸರ್ವೇಲೆನ್ಸ್ನ ಮಾಡ್ತಾ ಇದ್ದೀವಿ. LAC ಹತ್ತಿರ ಇರುವಂಥ ಬಾರ್ಡರ್ ಏರಿಯಾಸ್ ಇರ್ಬೋದು ಹಾಗೂ ಇಂಡೆಪ್ತ್ ಏರಿಯಾಸ್ ಇರ್ಬೋದು, ಈ ಎಲ್ಲ ಪ್ರದೇಶಗಳಲ್ಲಿ ನಾವು ಸ್ಯಾಟಲೈಟ್ನ ಮೂಲಕ ಸ್ಟ್ರಾಟಜಿಕ್ ಲೆವೆಲಲ್ಲಿ ಹಾಗೂ ಗ್ರೌಂಡ್ ಲೆವೆಲಲ್ಲಿ ಟ್ರೂಪ್ಸ್ ಮುಖಾಂತರ ಈ ಎಲ್ಲ ಲೆವೆಲಲ್ಲಿ ಸರ್ವೇಲೆನ್ಸ್ನ ಮಾಡ್ತಾ ಇದ್ವಿ. ಇಂಥ ಗುಡ್ಡಗಾಡು ಪ್ರದೇಶಗಳಿಗೆ ಅಂತಾನೆ ನಿರ್ದಿಷ್ಟವಾಗಿ 2014ನಲ್ಲಿ 17 ಮೌಂಟೇನ್ ಸ್ಟ್ರೈಕ್ ಕಾರ್ಪ್ಸ್ನ ರಚನೆ ಆಗಿತ್ತು. ಈ ಒಂದು ಕಾರ್ಪ್ಸ್ನ ಈಗ ಭಾರತ ಹಾಗೂ ಚೈನಾ ಮಧ್ಯೆ LACಯಲ್ಲಿ ಏನು ನಡೀತಾ ಇದೆ ಆ ಹಿನ್ನೆಲೆಯಲ್ಲಿ ಅದನ್ನು ಇಂಟಿಗ್ರೇಟೆಡ್ ಬ್ಯಾಟಲ್ ಗ್ರೂಪ್ ಈ ಒಂದು ಮಾಡೆಲ್ನಲ್ಲಿ ಅದನ್ನು ತಯಾರು ಮಾಡಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಆಗ್ತಾ ಇದೆ. ಇಂಟರ್ನಲ್ ಸೆಕ್ಯೂರಿಟಿ ಕೆಳಗೆ ಈ IBG ಬಗ್ಗೆ ನಿಮಗೆ ಗೊತ್ತಿರಬೇಕು.
IBG ಅಥವಾ ಇಂಟಿಗ್ರೇಟೆಡ್ ಬ್ಯಾಟಲ್ ಗ್ರೂಪ್ ಅಂತಂದರೆ ಬ್ರಿಗೇಡ್ ಸೈಜ್ ಇರಬೇಕು, ಅಜೈಲ್ ಆಗಿರಬೇಕು, ಸೆಲ್ಫ್ ಸಫಿಷಿಯೆಂಟ್ ಕಾಂಬ್ಯಾಟ್ ಫಾರ್ಮೇಷನ್ಸ್ ಇರಬೇಕು. ಅಂದರೆ ಅವ್ರು ಎಷ್ಟು ಜನ ಇರ್ತಾರೆ ಅವರು ಸೆಲ್ಫ್ ಸಫಿಷಿಯೆಂಟ್ ಇರಬೇಕು, ಚುರುಕಾಗಿರಬೇಕು, ತುಂಬ ಬೇಗ ಸ್ಟ್ರೈಕ್ ಮಾಡೋಕ್ಕೆ ಸಾಧ್ಯ ಆಗಿರಬೇಕು. ಲೊಕೇಶನ್ನ ಪ್ರಕಾರ 12 to 48 ಅವರ್ಸ್ ಒಳಗೆ ಅವರು ಮೊಬಲೈಸ್ ಮಾಡೋಕ್ಕೆ ಸಾಧ್ಯ ಆಗಬೇಕು. ಅವರಿಗೆ ರಿಸೋರ್ಸಸ್ನ 3Tಸ್ನ ಪ್ರಕಾರ 3T ಅಂತಂದರೆ ಥ್ರೆಟ್ ಹೇಗಿದೆ, ಟೆರೈನ್ ಅಂದರೆ ಅವರು ಮಾಡ್ತಾ ಇರುವಂಥ ಪ್ರದೇಶ ಹೇಗಿದೆ, ಅವರ ಟಾಸ್ಕ್ ಏನು ಅಲ್ಲಿ, ಅದರ ಪ್ರಕಾರ ಅವ್ರಿಗೆ ರಿಸೋರ್ಸಸ್ನ ಅಲೋಕೇಟ್ ಮಾಡಲಾಗುತ್ತೆ. ಇಂಥ ಇಂಟಿಗ್ರೇಟೆಡ್ ಯೂನಿಟ್ಸ್ ಒಳಗೆ ಆರ್ಟಿಲರಿ, ಆರ್ಮರ್ಡ್, ಕಾಂಬ್ಯಾಟ್ ಇಂಜಿನಿಯರ್, ಸಿಗ್ನಲ್ ಯೂನಿಟ್ಸ್ ಇವರೆಲ್ಲರೂ ಇರ್ತಾರೆ. ಅಂದರೆ ಸೊ ಇದು ಸೆಲ್ಫ್ ಸಫಿಷಿಯೆಂಟ್ ಆಗಿರುತ್ತೆ. IBGಯ ಹೆಡ್ ಆಗಿ ಮೇಜರ್ ಜನರಲ್ ಇರ್ತಾರೆ. ಇದರಲ್ಲಿ ಡಿಫೆನ್ಸಿವ್ ಹಾಗೂ ಅಫೆನ್ಸಿವ್ ಎರಡೂ ರೀತಿ IBGಸ್ಗಳು ಇರುತ್ತೆ. ಡಿಫೆನ್ಸಿವ್ ಅಂತಂದರೆ ವಲ್ನರಬಲ್ ಪಾಯಿಂಟ್ಸ್ ಎಲ್ಲಿರುತ್ತೆ, ಎಲ್ಲಿ ಎನಿಮಿ ಅಟ್ಯಾಕ್ ಮಾಡಬಹುದು ಅಂತಿರುತ್ತೆ, ಅಲ್ಲಿ ಅವರು ಕಾಯ್ತಿರ್ತಾರೆ. ಅಫೆನ್ಸಿವ್ ಅಂತಂದರೆ ಎನಿಮಿ ಟೆರಿಟರಿ ಮೇಲೆ ಸ್ಟ್ರೈಕ್ ಮಾಡುವಂಥದ್ದು. ಎರಡೂ ರೀತಿ IBG ಗ್ರೂಪ್ಸ್ನ ಫಾರ್ಮೇಷನ್ ಮಾಡ್ಬೋದು. ಈಗ ಎಸ್ಪೆಷಲಿ ಏನು ಥ್ರೆಟ್ನ ನಾವು ಭಾರತ, ಚೈನಾ, LACಯಲ್ಲಿ ನೋಡ್ತಾ ಇದ್ದೀವಿ, ಏನು ಡೆವಲಪ್ಮೆಂಟ್ಸ್ನ ನೋಡ್ತಾ ಇದ್ದೀವಿ, ಆ ಹಿನ್ನೆಲೆಯಲ್ಲಿ ಇರುವಂಥ ಮೌಂಟೇನ್ ಸ್ಟ್ರೈಕ್ ಕಾರ್ಪ್ಸ್ನ IBG ಮಾಡೆಲಲ್ಲಿ ನಾವು ಡೆವಲಪ್ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ಆರ್ಟಿಕಲಲ್ಲಿ ಇರುವಂಥದ್ದು. ನಿಮ್ಮ ಜನರಲ್ ಸ್ಟಡೀಸ್ ಪೇಪರ್ 3 ಇಂಟರ್ನಲ್ ಸೆಕ್ಯೂರಿಟಿ ಕೆಳಗೆ ಭಾರತ ಹಾಗೂ ಚೈನಾದ ಮಧ್ಯ ಏನು ಬಾರ್ಡರ್ ಮ್ಯಾನೇಜ್ಮೆಂಟ್ ಇಶ್ಯೂಸ್ ಇದೆ ಅದನ್ನು ನಾವು ಹೇಗೆ ಟ್ಯಾಕಲ್ ಮಾಡ್ತಾ ಇದ್ದೀವಿ ಅಂತ ಪ್ರಶ್ನೆ ಬಂದರೆ IBG ಬಗ್ಗೆ ಕೂಡ ನೀವು ಬರೀಬೇಕಾಗುತ್ತೆ. ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಬಗ್ಗೆ ಕೂಡ ಬರೀಬೇಕಾಗುತ್ತೆ. ಇವತ್ತಿನ ಸಂಚಿಕೆಯಿಂದ ಈ ಪ್ರಶ್ನೆಯನ್ನು ಉತ್ತರಿಸೋಕ್ಕೆ ಪ್ರಯತ್ನ ಮಾಡಿ. ದ ನ್ಯೂ ಕ್ವಾಡ್ರಿಲ್ಯಾಟರಲ್ ಫೋರಮ್ ಲಾಂಚ್ಡ್ ಇನ್ ವೆಸ್ಟ್ ಏಷ್ಯಾ ಕನ್ಸಿಸ್ಟ್ ಆಫ್ ವಿಚ್ ಆಫ್ ದ ಫಾಲೋಯಿಂಗ್ ಕಂಟ್ರೀಸ್? 1 Bahrain, 2 UAE, 3 India, 4 Australia, 5 Israel, 6 UK. Select the correct code A1213, B2, 3 and 4, C2, 3 and 5, D3, 5 and 6. ಇದಕ್ಕೆ ಉತ್ತರವನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಇವತ್ತಿನ ಸಂಚಿಕೆಯಿಂದ ಏನಾದರೂ ಡೌಟ್ಸ್ ಇದ್ದಲ್ಲಿ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕೇಳಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಗೆ ಲೈಕ್ ಹಾಗೂ ಕಮೆಂಟ್ ಮಾಡಿ. ಮತ್ತೆ ಸಿಗೋಣ. ಧನ್ಯವಾದಗಳು.